ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ವೇದವ್ಯಾಸ ಮಹರ್ಷಿಗಳು ಈಗ ಎಲ್ಲಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಎಲ್ಲ ವೇದಗಳನ್ನು ಬರೆದಂತಹ ಮಹಾಭಾರತ ಹಾಗೂ ಶ್ರೀಮದ್ ಭಗವದ್ಗೀತಾ ಪುರಾಣ ಇವುಗಳನ್ನೆಲ್ಲ ರಚಿಸಿದಂತಹ ರಚಯಿತ ವೇದವ್ಯಾಸ ಮಹರ್ಷಿಗಳು ಈಗ ಎಲ್ಲಿದ್ದಾರೆ ಎಂಬುದನ್ನು ಬಾಪೂಜಿಯವರು ಧ್ಯಾನದಲ್ಲಿ ಆತ್ಮಸ್ಥಿತಿಗೆ ಬಂದು ಆತ್ಮಸ್ಥಿತಿಯ ಒಂದು ಸಮಾಧಿ ಸ್ಥಿತಿಯಲ್ಲಿ ಅವರು ಹೋಗಿ ನೋಡಿದಾಗ ಅವರಿಗೆ ಕಂಡಂತಹ ವಿಷಯವನ್ನು ಈ ರೀತಿ ಹೇಳಿದ್ದಾರೆ. ಬಾಪೂಜಿಯವರು ಹೇಳುತ್ತಾರೆ, ನಾನು ಮೊದಲು ವೇದವ್ಯಾಸರು ಸೂಕ್ಷ್ಮ ಜಗತ್ತಿನಲ್ಲಿದ್ದಾರೆ ಎಂದುಕೊಂಡಿದ್ದೆ. ಸೂಕ್ಷ್ಮ ಜಗತ್ತು ಬಹಳ ವಿಶಾಲವಾಗಿದೆ. ಸೂಕ್ಷ್ಮ ಲೋಕ ಬಹಳ ದೊಡ್ಡ ಲೋಕ. ಭೂಲೋಕದಿಂದ ಮೇಲೆ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ವಿಷ್ಣುಪುರಿ, ಅದಕ್ಕೂ ಮುಂಚೆ ಬ್ರಹ್ಮಪುರಿ ಹಾಗೂ ಶಿವಪುರಿ, ನಂತರ ಪರಂಧಾಮವಿದೆ. ಹೀಗೆ ಈ ಸೂಕ್ಷ್ಮ ಲೋಕ ಅನ್ನುವುದು ಬಹಳ ವಿಶಾಲವಾಗಿದೆ. ನಾನು ಬಹಳ ಕಷ್ಟಪಟ್ಟು ಆತ್ಮಸ್ವರೂಪದಲ್ಲಿ ಸ್ಥಿತನಾಗಿ ಎಲ್ಲವನ್ನು ಗಮನಿಸುತ್ತಾ ಹೋದೆ. ನನಗೆ ಎಲ್ಲವೂ ತಿಳಿದು ಬರಲಿ, ಎಲ್ಲವೂ ನನಗೆ ದೃಷ್ಟಿಗೋಚರವಾಗಲಿ ಎಂದು ನಾನು ಸಂಕಲ್ಪವನ್ನು ಹಾಕಿದೆ. ಆಗ ನಾನು ನನ್ನ ದಿವ್ಯ ದೃಷ್ಟಿಯಿಂದ ಕಂಡಂತಹ ವಿಷಯವನ್ನು ಇಲ್ಲಿ ಹೇಳುತ್ತಿದ್ದೇನೆ ಎನ್ನುತ್ತಾರೆ ಬಾಪೂಜಿಯವರು. ಬಾಪೂಜಿಯವರು ಕಂಡಂತೆ ಮಹರ್ಷಿ ವೇದವ್ಯಾಸರು ಮಹರ್ಲೋಕದಿಂದ ಮೇಲೆ ಇದ್ದಾರೆ. ಮಹರ್ಲೋಕವು ಸಹ ಬಹಳ ವಿಶಾಲವಾಗಿದ್ದು ಅದರಲ್ಲಿ ಬಹಳಷ್ಟು ಲೇಯರ್ಸ್ಗಳಿವೆ. ಮಹರ್ಲೋಕದಿಂದ ಮೇಲಿರುವಂತಹ ಬಹಳಷ್ಟು ಲೇಯರ್ನ ಅಂತಿಮ ಕೊನೆಯ ಲೇಯರ್ನಲ್ಲಿ ನನಗೆ ಒಂದು ದೊಡ್ಡ ಗೋಳವೊಂದು ಕಾಣಿಸಿತು. ಅದರಲ್ಲಿ ನಾನು ಮಹರ್ಷಿ ವೇದವ್ಯಾಸರನ್ನು ಕಂಡಿದ್ದೇನೆ. ಅವರ ಮುಂದೆ ಬಹಳಷ್ಟು ಋಷಿ ಮುನಿಗಳು ಕುಳಿತಿದ್ದು ಅವರೆಲ್ಲರೂ ಅಧ್ಯಯನವನ್ನು ಮಾಡುತ್ತಿದ್ದರು. ಇಲ್ಲಿ ಯಾವ ರೀತಿಯ ಪೋಷಾಕ ಅಥವಾ ವಸ್ತ್ರಗಳನ್ನು ಋಷಿಮುನಿಗಳು ಧರಿಸುತ್ತಾರೋ ಅದರಂತೆ ಅಲ್ಲಿ ಎಲ್ಲರೂ ಋಷಿಮುನಿಗಳಂತೆ ವಸ್ತ್ರಗಳನ್ನು ಧರಿಸಿದ್ದರು. ಈ ತಪಸ್ವಿ ಋಷಿ ಮುನಿಗಳ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿತ್ತು. ಈ ಭೂಮಿಯ ಮೇಲಿರುವ ಹಿಮಾಲಯದ ಮೇಲಿನ ಪರಿಶುದ್ಧ ವಾತಾವರಣ ಹೇಗೆ ಇರುತ್ತದೆಯೋ ಅಂತಹ ಒಂದು ಪರಿಶುದ್ಧ ವಾತಾವರಣ ಅಲ್ಲಿತ್ತು. ಹಾಗೂ ಅಲ್ಲಿ ಸುಂದರ ಹಸಿರು ಭರಿತ ಪ್ರಕೃತಿಯನ್ನು ನಾನು ನೋಡಿದೆ. ಮತ್ತು ಬಹಳಷ್ಟು ಬಣ್ಣ ಬಣ್ಣದ ಒಳ್ಳೆಯ ಪಕ್ಷಿಗಳನ್ನು ನಾನು ಅಲ್ಲಿ ಕಂಡಿದ್ದೇನೆ. ಆ ಪಕ್ಷಿಗಳ ಕಲರವ ಮನಸ್ಸಿಗೆ ಬಹಳ ಆನಂದ ಸಂತೋಷವನ್ನು ನೀಡುತ್ತಿತ್ತು. ಜಿಂಕೆಗಳಂತಹ ಪ್ರಾಣಿಗಳನ್ನು ಸಹ ನಾನು ಅಲ್ಲಿ ಕಂಡೆ. ಮಹರ್ಲೋಕದಲ್ಲಿರುವ ವೇದವ್ಯಾಸರ ಲೋಕ, ವೇದವ್ಯಾಸರ ಲೋಕ ಎಂತಲೇ ಅದನ್ನು ನಾವು ಕರೆಯಬಹುದು. ಅಲ್ಲಿಯ ಪರಿಸರ ಬಹಳ ಸುಂದರವಾಗಿತ್ತು. ಪ್ರಕೃತಿ ಹಸಿರು ಭರಿತವಾಗಿತ್ತು. ವೇದವ್ಯಾಸರು ಇರುವಂತಹ ಆ ಒಂದು ಗೋಳ ಬಹಳ ವಿಶಾಲವಾಗಿತ್ತು. ಅಲ್ಲಿನ ಸುಂದರ ವಾತಾವರಣವನ್ನು ನಾನು ಅನುಭವ ಮಾಡಿದೆ. ಇಲ್ಲಿನ ಹಿಮಾಲಯದಲ್ಲಿ ಋಷಿಮುನಿಗಳು ತಪಸ್ಸು ಮಾಡುತ್ತಾ ಕುಳಿತಿರುತ್ತಾರೆ. ಇಲ್ಲಿಯ ಹಿಮಾಲಯದಲ್ಲಿರುವಂತಹ ವಾತಾವರಣದಗಿಂತಲೂ ಅಲ್ಲಿಯ ವಾತಾವರಣ ವಿಭಿನ್ನವಾಗಿತ್ತು. ಬಹಳ ಸುಂದರ ಹಾಗೂ ಬಹಳ ಪರಮ ಆನಂದದಿಂದ ಕೂಡಿತ್ತು. ಅಲ್ಲಿ ಪರಂ ಶಾಂತಿ ಅನುಭವವಾಯಿತು. ನಾನು ಎಷ್ಟು ಹೊತ್ತಿನವರೆಗೆ ಸಮಾಧಿ ಸ್ಥಿತಿಯಲ್ಲಿದ್ದು ಅಲ್ಲಿನ ಲೋಕವನ್ನು ನಾನು ನೋಡುತ್ತಾ ಹೋದೆನೋ ಅಷ್ಟು ನನಗೆ ಆನಂದ, ಪರಮ ಆನಂದ, ಪರಮ ಶಾಂತಿ ದೊರೆಯುತ್ತಾ ಇತ್ತು. ವೇದವ್ಯಾಸರು ಇದ್ದಂತಹ ಕಾಲದಲ್ಲಿ ಅವರೊಂದಿಗೆ ಇದ್ದಂತಹ ಋಷಿ ಮುನಿಗಳು ಜ್ಞಾನವನ್ನು ಅಧ್ಯಯನ ಮಾಡಿ ಅವರೆಲ್ಲರೂ ಈಗ ವೇದವ್ಯಾಸರ ಬಳಿ ಕುಳಿತಿದ್ದಾರೆ.
ನಾನು ನೋಡುವ ಸಂದರ್ಭದಲ್ಲಿ ಅವರ ಮುಂದೆ ಬಹಳಷ್ಟು ಋಷಿಮುನಿಗಳು ಕುಳಿತುಕೊಂಡು ಅಧ್ಯಯನವನ್ನು ನಡೆಸುತ್ತಾ ಇದ್ದರು. ವೇದವ್ಯಾಸರಿಂದ ಅವರು ಜ್ಞಾನವನ್ನು ಪಡೆಯುತ್ತಿದ್ದರು. ಅಲ್ಲಿಯ ಜಗತ್ತು ನಿಶ್ಶಬ್ದ ಜಗತ್ತಾಗಿತ್ತು. ಅಲ್ಲಿ ಯಾವುದೇ ರೀತಿಯ ವಾಣಿ ಅಥವಾ ಭಾಷೆ ಅಲ್ಲಿ ಇರಲಿಲ್ಲ. ಅಲ್ಲಿ ಎಲ್ಲವೂ ಸಂಕಲ್ಪದ ಭಾಷೆಯಲ್ಲಿಯೇ ನಡೆಯುತ್ತಿತ್ತು. ವೇದವ್ಯಾಸರು ಕುಳಿತು ಅಲ್ಲಿ ಋಷಿ ಮುನಿಗಳಿಗೆ ಜ್ಞಾನವನ್ನು ನೀಡುತ್ತಿದ್ದಂತಹ ಅವರ ಆಶ್ರಮ ಬಹಳ ದೊಡ್ಡ ಆಶ್ರಮ ಅದಾಗಿತ್ತು. ಅಂದರೆ ಅವರೆಲ್ಲ ಆ ಸೂಕ್ಷ್ಮ ಜಗತ್ತಿನಲ್ಲಿ 3 ತತ್ವಗಳಲ್ಲಿ ಇದ್ದಾರೆ. ಅವರ ದೇಹ 3 ತತ್ವದಿಂದ ಕೂಡಿದೆ. 3 ತತ್ವಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪರಮ ಆಕಾಶ ತತ್ವವೂ ಸಹ ಇರುವುದರಿಂದ ಅಲ್ಲಿ ಸಂಪೂರ್ಣ ನಿಶ್ಶಬ್ದವೆನ್ನುವುದು ಆವರಿಸಿದೆ. ಅಲ್ಲಿ ಪರಮ ಆಕಾಶ ತತ್ವವು ಆವರಿಸಿಕೊಂಡಿದೆ. ವೇದವ್ಯಾಸರು ತಮ್ಮ ಮುಂದೆ ಕುಳಿತಿರುವಂತಹ ಋಷಿಮುನಿಗಳಿಗೆ ಜ್ಞಾನವನ್ನು ನೀಡುತ್ತಿದ್ದಾಗ ಅವರೆಲ್ಲರೂ ಸಂಕಲ್ಪದ ಭಾಷೆಯಿಂದ ಆ ಜ್ಞಾನವನ್ನು ಗ್ರಹಿಸಿಕೊಳ್ಳುತ್ತಿದ್ದರು. ಅವರು ಏನನ್ನು ಬೋಧಿಸುತ್ತಿದ್ದರು ಎನ್ನುವುದು ನನಗೆ ತಿಳಿಯಲಿಲ್ಲ. ಆದರೆ ಅಲ್ಲಿಯ ಒಂದು ವಾತಾವರಣ ಬಹಳ ಸುಂದರವಾಗಿತ್ತು, ಬಹಳ ನಿಶ್ಶಬ್ದವಾಗಿತ್ತು, ಬಹಳವೇ ಪರಮ ಆನಂದದಿಂದ ಕೂಡಿತ್ತು. ಆದರೆ ನಾನು ಅಲ್ಲಿ ಬಹಳಷ್ಟು ಹೊತ್ತು ಕಳೆಯದೆ ನಾನು ಬಹಳಷ್ಟು ಮೇಲೆ ಹೋಗಬೇಕಾಗಿತ್ತು. ಹೀಗಾಗಿ ಅಲ್ಲಿ ಸಮಯವನ್ನು ಹೆಚ್ಚು ಕಳೆಯದೆ ಬುದ್ಧಿಯಿಂದ ನಾನು ಬಹಳಷ್ಟು ಮೇಲೆ ಹೋಗಿ ಎಲ್ಲವನ್ನು ನೋಡುತ್ತಿರುತ್ತೇನೆ. ನಮ್ಮ ಯೂನಿವರ್ಸ್ ಸಹ ಬಹಳ ವಿಶಾಲವಾಗಿದೆ, ಬಹಳ ದೊಡ್ಡದಾಗಿದೆ. ಆದರೆ ಅದು ಸಂಪೂರ್ಣ ಝೀರೋ ಕಲಾದಲ್ಲಿ ಬಂದಿದೆ. ಮೇಲಿನ ಕಲಾಗಳಲ್ಲಿರುವ ಯೂನಿವರ್ಸ್ನ ವಾತಾವರಣವನ್ನು ಸಹ ನಾನು ನೋಡುತ್ತಿರುತ್ತೇನೆ. ಅಲ್ಲಿಯ ವಾತಾವರಣವು ಸಹ ಬಹಳ ಸುಂದರವಾಗಿದೆ. ಹೀಗೆ ನಾನು ಒಮ್ಮೆ ನಮ್ಮ ಮಲ್ಟಿವರ್ಸನ್ನು ಬಿಟ್ಟು ಬೇರೆಯ ಮಲ್ಟಿವರ್ಸ್ಗೆ ಹೋಗಿ ನಾನು ನೋಡಿದ್ದೇನೆ. ಅಲ್ಲಿಯೂ ಸಹ ಬಹಳ ಆನಂದದ ವಾತಾವರಣವಿತ್ತು. ಅದನ್ನು ವರ್ಣಿಸಲು ಸಾಧ್ಯವಿಲ್ಲ. ಅದನ್ನು ನಾವು ಅನುಭವಿಸಬಹುದೇ ಹೊರತು ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ. ಬಹಳ ಹಿಂದೆ ನಾನು ದಿಲ್ಲಿ ಆಶ್ರಮದಲ್ಲಿದ್ದು ಜ್ಞಾನವನ್ನು ಬೋಧಿಸುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮೆ ನಾನು ಬೇರೆ ಮಲ್ಟಿವರ್ಸ್ಗೆ ಹೋಗಿ ಅಲ್ಲಿನ ಅನುಭವವನ್ನು ಸಹ ಪಡೆದಿದ್ದೆ. ಆಶ್ರಮದಲ್ಲಿ ನಾನು ಬಹಳಷ್ಟು ಮಲ್ಟಿವರ್ಸ್ಗಳ ಬಗ್ಗೆಯೂ ಸಹ ನಾನು ಬೋಧನೆಯನ್ನು ನೀಡಿದ್ದೇನೆ. ನಮ್ಮ ಬುದ್ಧಿಯು ಅತ್ಯುನ್ನತ ಸ್ಥಿತಿಯಲ್ಲಿದ್ದು ನಾವು ಮೇಲೆ ಇರುವಂತಹ ಅತ್ಯುನ್ನತ ಲೋಕಗಳನ್ನು, ಜಗತ್ತನ್ನು ನೋಡುವಾಗ ನನ್ನ ಬುದ್ಧಿಯು ಸಂಪೂರ್ಣ ಮೇಲಿನ ಜಗತ್ತಿನಲ್ಲೇ ಇರುತ್ತದೆ. ನಂತರ ನಾನು ಈ ಭೂಲೋಕಕ್ಕೆ ಬಂದಾಗ ಇಲ್ಲಿ ನನಗೆ ಯಾವುದೂ ಹಿಡಿಸುವುದಿಲ್ಲ. ಇದನ್ನೆಲ್ಲವನ್ನು ಬಿಟ್ಟು ನಾನು ಎಲ್ಲ ನನ್ನ ಬೇಹದ್ ಜ್ಞಾನಿ ಮಕ್ಕಳನ್ನು ಕರೆದುಕೊಂಡು ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು ಎಂದುಕೊಳ್ಳುತ್ತೇನೆ. ಬಾಪೂಜಿಯವರು ತಮ್ಮ ಧ್ಯಾನ ಸ್ಥಿತಿಯಲ್ಲಿ ನೋಡಿದ್ದನ್ನು ಇಲ್ಲಿ ಹೇಳಿದ್ದಾರೆ. ವೇದವ್ಯಾಸರು ಈಗ ಎಲ್ಲಿದ್ದಾರೆ ಎಂಬುದು ನಮಗೀಗ ಸ್ಪಷ್ಟವಾಗಿ ತಿಳಿದಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for live meditation 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.